ಹಲೋ ಫ್ರೆಂಡ್ಸ್, ನಮಸ್ಕಾರ. ಬಿಗ್ ಬಾಸ್ ಸೀಸನ್ 11 ಈಗ ಫೈನಲ್ ಫಿನಾಲೆಯನ್ನು ತಲುಪಿದ್ದು, ಎಲ್ಲ ಸ್ಪರ್ಧಿಗಳು ವೋಟ್ನ ನಿರೀಕ್ಷೆಯಲ್ಲಿದ್ದಾರೆ. ಬುಧವಾರ ರಾತ್ರಿಯಿಂದ ಶುರು ಮಾಡಿ ಗುರುವಾರ ಬೆಳಿಗ್ಗೆ ತನಕ ಬಂದಿರುವ ಒಟ್ಟು ವೋಟುಗಳು ತುಂಬಾನೇ ಜಾಸ್ತಿ ಇದೆ ಅಂತ ಹೇಳಬಹುದು. ಎಲ್ಲ ಅಭ್ಯರ್ಥಿಗಳು ಲಕ್ಷಗಟ್ಟಲೆ ವೋಟುಗಳನ್ನು ಪಡೆಯುವುದರ ಮೂಲಕ ಮತ್ತು ಇನ್ನು ಕೆಲವು ಅಭ್ಯರ್ಥಿಗಳು ಮಿಲಿಯನ್ ಗಟ್ಟಲೆ ವೋಟುಗಳನ್ನು ಪಡೆಯುವುದರ ಮೂಲಕ ಮುನ್ನುಗ್ಗುತ್ತಿದ್ದಾರೆ. ಹಾಗಾದರೆ ಯಾವ ಎಲ್ಲ ಅಭ್ಯರ್ಥಿಗಳು ಎಷ್ಟು ಅಂಕಗಳನ್ನು ಪಡೆದುಕೊಂಡು ಯಾವ ಸ್ಥಾನದಲ್ಲಿ ಇದ್ದಾರೆ ಎಂಬ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಯಾರು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡುವುದರ ಮೂಲಕ ಎಲ್ಲ ನೋಟಿಫಿಕೇಶನ್ ಪಡೆಯಿರಿ. ಹೌದು ಫ್ರೆಂಡ್ಸ್, ಬಿಗ್ ಬಾಸ್ ಸೀಸನ್ ಈಗ ಫೈನಲ್ ಹಂತವನ್ನು ತಲುಪಿದ್ದು, ಎಲ್ಲ ಪ್ರೇಕ್ಷಕರು ಆಕ್ಟಿವ್ ಆಗಿ ಅಧಿಕ ಪ್ರಮಾಣದಲ್ಲಿ ವೋಟ್ಗಳನ್ನು ಮಾಡುತ್ತಿದ್ದಾರೆ. ಹೀಗಾಗಿ ಎಲ್ಲ ಸ್ಪರ್ಧಿಗಳು ಲಕ್ಷಗಟ್ಟಲೆ ಹಾಗೂ ಮಿಲಿಯನ್ ಗಟ್ಟಲೆ ವೋಟ್ಗಳನ್ನು ಪಡೆದುಕೊಂಡು ಭಾರಿ ಪ್ರಮಾಣದ ಮುನ್ನಡೆಯಲ್ಲಿದ್ದಾರೆ. ಹಾಗಾದರೆ ಮೊದಲ ಟಾಪ್ 6 ಮೆಂಬರ್ಸ್ಗಳ ಒಟ್ಟು ವೋಟುಗಳು ಎಷ್ಟು ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ. 6ನೇ ಸ್ಥಾನದಲ್ಲಿ ರಜತ್ ಪೂಜಿ ಅವರು ನಿನ್ನೆ 7 ಲಕ್ಷ ವೋಟುಗಳನ್ನು ಪಡೆದುಕೊಂಡಿದ್ದರು. ಆದರೆ ಇವತ್ತು ಗುರುವಾರ 2.5 ಮಿಲಿಯನ್ ಅಂದರೆ 25,66,856 ವೋಟುಗಳನ್ನು ಪಡೆದುಕೊಂಡು 6ನೇ ಸ್ಥಾನದಲ್ಲಿದ್ದಾರೆ. ಇನ್ನು 5ನೇ ಸ್ಥಾನದಲ್ಲಿ ನೋಡುವುದಾದರೆ ಭವ್ಯ ಅವರ ನಿನ್ನಿನ ವೋಟು ನೋಡುವುದಾದರೆ ಭವ್ಯ ಅವರು ನಿನ್ನೆ ಉಗ್ರಂ ಮಂಜು ಅವರಿಗಿಂತ 2 ಲಕ್ಷ ವೋಟುಗಳು ಹಿಂದೆ ಇದ್ದರು. ಆದರೆ ಈಗ ಭವ್ಯ ಅವರು ಉಗ್ರಂ ಮಂಜು ಅವರಿಗಿಂತ 59,000 ವೋಟುಗಳಿಂದ ಹಿಂದೆ ಇದ್ದಾರೆ. ಹೀಗಾಗಿ ಭವ್ಯ ಅವರು 5ನೇ ಸ್ಥಾನದಲ್ಲಿದ್ದಾರೆ. ಭವ್ಯ ಅವರಿಗೆ ಬಂದ ಒಟ್ಟು ವೋಟುಗಳ ಸಂಖ್ಯೆ 33,20,329 ವೋಟುಗಳು ಆಗಿರುತ್ತವೆ. ಇನ್ನು 4ನೇ ಸ್ಥಾನದಲ್ಲಿ ನೋಡುವುದಾದರೆ ಉಗ್ರಂ ಮಂಜು ಅವರು ಪಡೆದುಕೊಂಡಿರುವ ಒಟ್ಟು ವೋಟುಗಳ ಸಂಖ್ಯೆ 33,79,972 ಆಗಿರುತ್ತದೆ. ಉಗ್ರಂ ಮಂಜು ಹಾಗೂ ಭವ್ಯ ಅವರ ನಡುವೆ ಬಹಳ ವೋಟುಗಳ ಅಂತರವಿಲ್ಲ. ಕೇವಲ 59,000 ವೋಟುಗಳನ್ನು ಪಡೆಯುವುದರ ಮೂಲಕ ಉಗ್ರಂ ಮಂಜು ಅವರು 4ನೇ ಸ್ಥಾನದಲ್ಲಿ ಇದ್ದಾರೆ. ಹೀಗಾಗಿ ಇವರ ಮಧ್ಯೆ ಯಾವ ಕ್ಷಣದಲ್ಲಿ ಬೇಕಾದರೂ ಸ್ಥಾನ ಬದಲಾವಣೆ ಆಗಬಹುದು. ಇದು ಪ್ರೇಕ್ಷಕರ ಮೇಲೆ ನಿರ್ಧಾರವಾಗಿರುತ್ತದೆ. 3ನೇ ಅತಿ ಹೆಚ್ಚು ವೋಟು ಪಡೆದುಕೊಂಡವರು ಯಾರು ಎಂದು ನೋಡುವುದಾದರೆ ಮೋಕ್ಷಿತಾ ಅವರು 3.7 ಮಿಲಿಯನ್ ವೋಟುಗಳನ್ನು ಪಡೆದುಕೊಂಡು 3ನೇ ಸ್ಥಾನದಲ್ಲಿದ್ದಾರೆ. 3.7 ಮಿಲಿಯನ್ ಅಂದರೆ 37,45,240 ವೋಟುಗಳನ್ನು ಪಡೆದುಕೊಂಡು 3ನೇ ಸ್ಥಾನದಲ್ಲಿದ್ದಾರೆ. ಇನ್ನು 2ನೇ ಅತಿ ಹೆಚ್ಚು ವೋಟುಗಳನ್ನು ಪಡೆದುಕೊಂಡವರು ಯಾರು ಎಂದು ನೋಡುವುದಾದರೆ ತ್ರಿವಿಕ್ರಮ್ ಅವರು 3.7 ಮಿಲಿಯನ್ ವೋಟುಗಳನ್ನು ಪಡೆದುಕೊಂಡಿದ್ದಾರೆ. ಅಂದರೆ 37,47,250 ವೋಟುಗಳನ್ನು ಪಡೆದುಕೊಂಡಿದ್ದಾರೆ. ಹೀಗಾಗಿ ಮೋಕ್ಷಿತಾ ಮತ್ತು ತ್ರಿವಿಕ್ರಮ್ ನಡುವೆ ಬಹಳ ಅಂತರವಿಲ್ಲ, ಕೇವಲ 2,000 ವೋಟುಗಳ ಅಂತರ ಇದೆ. ಹೀಗಾಗಿ ಇವರ ಮಧ್ಯೆ ಯಾವ ಕ್ಷಣದಲ್ಲಾದರೂ ಸ್ಥಾನ ಬದಲಾವಣೆಯಾಗಬಹುದು. ಇದು ಅವರವರ ಪ್ರೇಕ್ಷಕರ ವೋಟ್ಗಳ ಆಧಾರದ ಮೇಲೆ ನಿರ್ಧಾರವಾಗಿರುತ್ತದೆ. ಇನ್ನು ಅತಿ ಹೆಚ್ಚು ವೋಟುಗಳನ್ನು ಪಡೆಯುವುದರ ಮೂಲಕ ಮೊದಲನೇ ಸ್ಥಾನದಲ್ಲಿ ಹನುಮಂತ ಅವರು ಇದ್ದಾರೆ. 4 ಮಿಲಿಯನ್ ವೋಟುಗಳು 40,86,500 ಅಂಕಗಳನ್ನು ಪಡೆಯುವುದರ ಮೂಲಕ ತೀವ್ರ ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ಹನುಮಂತ ಅವರು ಪಡೆದ ಒಟ್ಟು ವೋಟುಗಳನ್ನು ನೋಡಿ ಹೇಳುವುದಾದರೆ ಅತಿ ಸುಲಭವಾಗಿ ಇವರನ್ನು ಯಾರೂ ಬೀಟ್ ಮಾಡಲು ಸಾಧ್ಯವಿಲ್ಲ. ಭವ್ಯ ಅವರು ಉಗ್ರಂ ಮಂಜು ಅವರನ್ನು ಹಿಂದಾಕಿ 4ನೇ ಸ್ಥಾನವನ್ನು ಪಡೆದುಕೊಳ್ಳುತ್ತಾರಾ ಮತ್ತು ಮೋಕ್ಷಿತಾ ಅವರು 3ನೇ ಸ್ಥಾನದಿಂದ ತ್ರಿವಿಕ್ರಮ್ ಅವರನ್ನು ಹಿಂದಾಕಿ 2ನೇ ಸ್ಥಾನವನ್ನು ಪಡೆದುಕೊಳ್ಳುತ್ತಾರಾ ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಯಾರಾಗ್ತಾರೆ ವಿನ್ನರ್ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.